ಮಾನ್ಯ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಒತ್ತಡಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಮುಖ್ಯಮಂತ್ರಿಗಳು 2 ಬಾರಿ ಅವರಿಗೆ ಫೋನ್ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ನಿನ್ನೆ ಅವರನ್ನು ಮನೆಗೆ ಕರೆದು ತಕ್ಷಣ ರಾಜೀನಾಮೆ ಕೊಡಿ ಅಂತಕ್ಕಂಥ ಒತ್ತಡ ಹಾಕಿದ್ದಾರೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೇನೆ. ಇದು ಸಭ್ಯತೆ ಅಲ್ಲ, ಈ ರೀತಿ ನಡ್ಕೊಳ್ಬಾರ್ದಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ಸಭಾಪತಿಗಳ ಮನೆಗೆ ಹೋಗಿದ್ದಿದ್ರೆ ಪ್ರೋಟೋಕಾಲ್ ಸರಿ ಇರ್ತಿತ್ತು. ಅದನ್ನು ಅವರು ಮಾಡದೆ ಸಭಾಪತಿಗಳೊಬ್ಬರನ್ನು ಮನೆಗೆ ಕರೆಸ್ಕೊಳ್ಳೋದು ಅದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಅನಿಸ್ತದೆ. ಮಿಗಿಲಾಗಿ ಕಾಂಗ್ರೆಸ್ ಸರ್ಕಾರಗಳು ಅಧಿಕಾರದಲ್ಲಿರುವಾಗ ಸಭಾಪತಿಗಳು ವಿರೋಧ ಪಕ್ಷದ ಕಡೆಯಿಂದ ಇದ್ದವರು ಇದ್ದರೂ ಕೂಡ ಅವರನ್ನು ಯಾವತ್ತೂ ಕೂಡ ತೆಗೆದಿಲ್ಲ. ವಿರೋಧ ಪಕ್ಷಗಳು ಅಧಿಕಾರದಲ್ಲಿ ಬಂದಾಗ ಕಾಂಗ್ರೆಸ್ ಪಕ್ಷದ ಕಡೆಯವರು ಸಭಾಪತಿಗಳಾಗಿ ಮುಂದುವರೆದಿದ್ದಾರೆ, ಅವರನ್ನು ತೆಗೆದಿಲ್ಲ. ಇದ್ಯಾವ ಹೊಸ ಸಿಸ್ಟಮ್ ಇದು? ಹೊಸದಾಗಿ ಕಾಂಗ್ರೆಸ್ ಈ ರೀತಿ ಮಾಡಲಿಕ್ಕೆ ಹೊರಟಿದೆ. ಆಮೇಲೆ ಅವ್ರಿಗೆ ಎದುರಿಸೋದು, ನಿಮ್ಮ ಮೇಲೆ ಅವಿಶ್ವಾಸ ಮಂಡನೆ ಮಾಡ್ತೀವಿ, ಅನೇಕ ವಿಚಾರಗಳು ಬರ್ತವೆ, ಚರ್ಚೆಯಲ್ಲಿ ಇವುಗಳನ್ನೆಲ್ಲ ತಗೊಳ್ತೇವೆ. ಆದರೆ ಇಂಥ ಒಂದು ಕೆಟ್ಟ ಪರಂಪರೆಗೆ ಕಾಂಗ್ರೆಸ್ ಕಾರಣ ಆಗಬಾರ್ದಾಗಿತ್ತು. ನೇಮಕಗಳು ಯಾವುದೇ ಆದರೂ ಸದನದ ಒಳಗಡೆ ನಡೆಯಬೇಕಾದ ಇದು ಇವತ್ತು ಸದನಕ್ಕೂ ಕೂಡ ಅಪಮಾನ ಮಾಡಿದೆ. AICCಯ ತನ್ನ ಲೆಟರ್ನಲ್ಲಿ ಅಧ್ಯಕ್ಷರು ಆದೇಶ ಆಗಿದೆ ಅಂಥೇಳಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಅದನ್ನು ಅನೌನ್ಸ್ ಮಾಡಿದಾರಲ್ಲ, ಈ ಕಾರಣಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ AICCಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದರ ಜವಾಬ್ದಾರಿಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂತಂದರೆ ಇಟ್ ಈಸ್ ಎ ಕಂಟೆಂಪ್ಟ್ ಆಫ್ ಹೌಸ್. ನಮ್ಮ ಹೌಸ್ಗೆ ಕಂಟೆಂಪ್ಟ್ ಮಾಡಿದ್ದಾರೆ ಅವರು. ಈ ರೀತಿ ಹೇಳಿಕೆ ನೇರವಾಗಿ ಆಯ್ಕೆ ಮಾಡಿದೆ ಇವರನ್ನು ಅಂಥೇಳಿ ಕಳಿಸುವಂಥ ಇದು ಇಲ್ಲವೇ ಇಲ್ಲ. ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಮತ್ತು ನಮ್ಮ ಸದನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಮತ್ತು ಅಪಚಾರ. ಆ ಕಾರಣದಿಂದ ಕಾಂಗ್ರೆಸ್ಸು ತನ್ನ ನೈತಿಕತೆಯ ಎಲ್ಲವನ್ನೂ ಕಳ್ಕೊಂಡು ಇವತ್ತು ಈ ರೀತಿಯ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ. ಇದಕ್ಕೆ ನಾನು ಇವರ ಸಭಾಪತಿಗಳಲ್ಲಿ ಆಗ್ರಹ ಪಡಿಸ್ತಕ್ಕಂಥದ್ದು, ನೀವು ಯಾವುದೇ ಕಾರಣಕ್ಕೆ ಹೆದರಬೇಕಾಗಿಲ್ಲ. ಪದ್ಧತಿಗಳ ಪ್ರಕಾರ ನಡ್ಕೊಂಡು ಹೋಗಬೇಕಾಗಿದೆ, ಅದರ ಪ್ರಕಾರ ನೀವು ಮುಂದುವರಿಯಿರಿ. ನಾವು ಸಹಜವಾಗಿ ನಿಮಗೆ ನಾವು ಸಪೋರ್ಟ್ ಕೊಟ್ಟೇ ಕೊಡ್ತೇವೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಜನ ಎಲ್ಲ ಕಡೆಯಲ್ಲೂ ನಾವು ಬೆಳಗಾವಿ ಸದನದಲ್ಲಿ 2 ದಿನಗಳ ಕಾಲ ನಿಮ್ಮನ್ನು ಶ್ಲಾಘಿಸುವ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಇದು ನಾವು ಮಾತ್ರ ಅಲ್ಲ, ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಸದಸ್ಯರು ಎದ್ದು ನಿಮ್ಮ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಯನ್ನು ಅವರು ಹೇಗೆ ಅವಿಶ್ವಾಸ ಮಂಡಿಸಲಿಕ್ಕೆ ಸಾಧ್ಯ ಇರುತ್ತೆ? ನೀವು ಧೈರ್ಯದಿಂದ ಮುಂದೆ ನಡೆದರೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಮೋದಿ ಅವರು ಪೋಸ್ಟ್ ಕಚೇರಿ ಎದುರು ಮೋದಿ ಅವರ ವಿರುದ್ಧ ಪೋಸ್ಟ್ ಹಾಕಿದ್ದಾರೆ. ಅಂದರೆ ಸಂಘಿಗಳು ಜೆನ್ಸಿಗಳನ್ನು ಹೊಡೆದು ಹಾಕಿದ್ದಾರೆ, ಅವರ ರಕ್ತದ ಕೈ ಮೋದಿ ಅವ್ರದ್ದು ಅನ್ನುವಂಥ ವಿಚಾರ. ಕಾಂಗ್ರೆಸ್ಸಿನ ಸಂಸ್ಕೃತಿ ಏನು ಅಂತ ನಿಮಗೀಗ ಅರ್ಥ ಆಗ್ತಾ ಇದೆ. ಎಲ್ಲದಕ್ಕೂ ಪೋಸ್ಟರ್ ಮಾಡ್ತಾರೆ ಅವರು. ನೀವು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕು, ಪ್ರಧಾನಮಂತ್ರಿ ಯಾವ ರೀತಿಯಲ್ಲಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು. ಆದರೆ ಜನ್ಜಿ ಅನ್ನೋದಿದೆಯಲ್ಲ, ಅದು ದೇಶದ ಭವಿಷ್ಯ. ನಾವು ಅವ್ರ ಜೊತೆಯಲ್ಲಿದ್ದೇವೆ. ಆ ಯುವಕರು ದೇಶದ ಪ್ರಗತಿಯನ್ನು ಕಾಣಬೇಕಾಗಿದೆ, ಅವರ ಪ್ರಗತಿಯ ಜೊತೆಯಲ್ಲಿ. ಅವರಿಗೆ ಅನ್ಯಾಯ ಆಯಿತು, ಈಗ ಏನು ಸೋರಿಕೆ ಆಯ್ತಲ್ಲ, ಸೋರಿಕೆ ಅಲ್ಲಿ ಮಾತ್ರ ಆಯ್ತಾ? ಖರ್ಗೆ ಸಾಹೇಬರ ಕಾಲೇಜಿನಲ್ಲಿ ಸೋರಿಕೆ ಆಗಿದೆ, ನಿಮ್ಮದು ಇದುವರೆಗೂ ಉತ್ತರ ಇಲ್ಲ. ಹೋಮ್ ಮಿನಿಸ್ಟ್ರು ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಇದನ್ನು ಮಾಡುವಾಗ ಟೆಸ್ಟ್ ಮಾಡುವಾಗ ಅದರಲ್ಲೂ ಕೂಡ ಸೋರಿಕೆ ಆಗಿದೆ, ನಿಮಗೆ ಉತ್ತರ ಇಲ್ಲ. ಆದರೆ ಅಲ್ಲಿ ಮಾತ್ರ ಆಗಿದ್ದು ಉತ್ತರ ಅಷ್ಟು ಬೇಗ ಸಿಗುತ್ತಾ ನಿಮಗೆ? KPSC ಫ್ರೀಡಮ್ ಪಾರ್ಕ್ನಲ್ಲಿ ಕುಳಿತಿದ್ದಾರೆ. ವೆಟರ್ನರಿ ಕಾಲೇಜ್ ಡಾಕ್ಟ್ರುಗಳು
ಅಲ್ಲಿ ಕುಳಿತಿದ್ದಾರೆ. ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯವರು ಕುಳಿತಿದ್ದಾರೆ. ಇದಕ್ಕೆಲ್ಲ ನಿಮ್ಮ ಹತ್ರ ಉತ್ತರ ಇಲ್ವಾ? CBI ಕೊಡಿ ಅಂತ ಕೇಳ್ತಾವ್ರೆ, ಯಾಕೆ ಕೊಡ್ತಾ ಇಲ್ಲ? ನೋಡಿ, ನೀವು ಕಾಂಗ್ರೆಸ್ ಪಕ್ಷ ಯುವಜನರ ರಕ್ತ ಹೀರಿಯೇ ಬದುಕ್ತಾ ಇರೋರು. ನಮಗೆ ಅದನ್ನು ಸುತ್ತಲಿಕ್ಕೆ ನೋಡಬೇಡಿ. ಇದು ಯುವಕರಿಗೂ ಗೊತ್ತಿದೆ, ಜನ್ಜಿಗೂ ಗೊತ್ತಿದೆ. ಜನ್ಜಿಯ ಪರವಾಗಿ ಇಡೀ ದೇಶ ನಾವು ಎಲ್ಲರೂ ಇದ್ದೇವೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ.